ಟು ಮೈ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೇ ನೇರವಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಬ್ರಾಟ್ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ ಆಲ್ಮೋಸ್ಟ್ ಯಾವುದೇ ಎಕ್ಸಾಮ್ದಲ್ಲಿಯೂ ಕೂಡ ಈ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಎಸ್, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಸ್ಪೋಕನ್ ಲ್ಯಾಂಗ್ವೇಜ್. ಐ ಮೀನ್ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಇಂಪ್ರೂವ್ಮೆಂಟ್ ಆಗಬೇಕಪ್ಪ ಅಂತಂದರೆ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ದಿಸ್ ಈಸ್ ನನ್ ಅದರ್ ದ್ಯಾನ್ ದಟ್ ಈಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಕೂಡ ಅಂತ ಕರಿತೀವಿ. ಈ ರಿಪೋರ್ಟೆಡ್ ಸ್ಪೀಚ್ ಮೇಲೆ ನಿಮ್ಮ ಯಾವುದೇ ಎಕ್ಸಾಮ್ ತಗೊಳ್ರಿ, SSLC ಎಕ್ಸಾಮ್ ತಗೊಳ್ರಿ, PUC ಎಕ್ಸಾಮ್ ತಗೊಳ್ರಿ, ಯಾವುದೇ ಡಿಗ್ರಿ ಎಕ್ಸಾಮ್ ತಗೊಳ್ರಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, ಅಲ್ಲಿ ಈ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದ. ಸೊ ಇವತ್ತು ನಾವು ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನ, ಡೈರೆಕ್ಟಲ್ಲಿ ಇರುವಂತಹ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವ ರೀತಿ ಪರಿವರ್ತನೆ ಮಾಡುವುದು ಅನ್ನೋದನ್ನು ಕಲಿಯೋಣ. ಓಕೆ ಓಕೆ ಮಕ್ಕಳೇ, ಈಗ ಡೈರೆಕ್ಟ್ ಅಂದರೆ ಏನ, ಇಂಡೈರೆಕ್ಟ್ ಅಂದರೆ ಏನ, ಅದ್ರ ಕಾನ್ಸೆಪ್ಟ್ ಮೊದಲು ನಾವು ಕ್ಲಿಯರ್ ಮಾಡೋಣ. ಡೈರೆಕ್ಟ್ ಅಂದರೆ ನೋಡ್ರಿ, ಯಾರೋ ಒಬ್ಬ ಹೇಳಿರುವಂತಹ ಮಾತನ್ನ ಆ ಹೇಳಿರುವ ವಾಕ್ಯಗಳನ್ನೇ ನಾವು ಮತ್ತೆ ಹೇಳಿದಾಗ ಅದನ್ನು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ರವಿ ರಾಘುಗೆ ಮಾತಾಡ್ತಾ ಇದ್ದಾನೆ, ರಾಘು ಜೊತೆಗೆ ಮಾತಾಡ್ತಾ ಇದ್ದಾನ. ರವಿ ಸೇಡ್ ಐ ಆಮ್ ನಾಟ್ ಕಮಿಂಗ್ ಟು ಸ್ಕೂಲ್. ರವಿ ಸೇಡ್ ಐ ಆಮ್ ನಾಟ್ ಕಮಿಂಗ್ ಟು ಸ್ಕೂಲ್. ರವಿ ಸೇಡ್ I am not coming to school. ಇಲ್ಲಿ ಬರೀತೀವಿ ನೋಡಿ. ರವಿ said I am not coming to school. ರವಿ ಏನು ಹೇಳಿದ ಅಂದರೆ ನಾನು ಶಾಲೆಗೆ ಬರುವುದಿಲ್ಲ ಅಂತ ಹೇಳಿದ. ಇಲ್ಲಿ ಏನಾಗಿದೆ ನೋಡ್ರಿ, ಐ ಆಮ್ ನಾಟ್ ಕಮಿಂಗ್ ಟು ಸ್ಕೂಲ್. ಇಲ್ಲಿ ರವಿ ಹೇಳಿರುವಂತಹ ಮಾತನ್ನೇ ಯಥಾ ಪ್ರಕಾರವಾಗಿ ಬಳಕೆ ಮಾಡಿದ್ವಿ. ಇದು ಡೈರೆಕ್ಟ್ ಸ್ಪೀಚ್. ಇದನ್ನ ಇವಾಗ ರಾಘು ಏನ್ ಮಾಡ್ತಾನಂದ್ರ ಶಾಲೆಗೆ ಹೋಗ್ತಾನ. ಶಾಲೆಗೆ ಹೋಗಿ ಅವ್ರ ಗುರುಗಳಿಗೆ ಹೇಳ್ತಾನ. ಏನ್ ಹೇಳ್ತಾನ ನೋಡ್ರಿ, ರವಿ said that he was not coming to school. ನೋಡ್ರಿ, ಇಲ್ಲೇನಾಯ್ತು ನೋಡ್ರಿ, ರವಿ said that he was not coming to school. ರವಿ ಅವನು ಬರುವುದಿಲ್ಲ ಅಂತ ಹೇಳ್ದ. ಎಸ್, ಇಲ್ಲೇನಾಗಿದೆ ಅಂದ್ರೆ ರವಿಯ ಮಾತುಗಳನ್ನ ರಾಘು ತನ್ನ ಮಾತುಗಳನ್ನಾಗಿ ಪರಿವರ್ತಿಸಿಕೊಂಡು ಗುರುಗಳಿಗೆ ಹೇಳಿದ. ಸೊ ಈ ವಾಕ್ಯ ಏನಾಗಿದೆ ಅಂದ್ರೆ ಇಂಡೈರೆಕ್ಟ್ ಆಗಿದೆ, ಈ ವಾಕ್ಯ ಡೈರೆಕ್ಟ್ ಆಗಿದೆ. ಡೈರೆಕ್ಟ್ ಇರುವಂತಹ ವಾಕ್ಯಗಳು ಯಾವಾಗಲೂ ಇನ್ವರ್ಟೆಡ್ ಕಾಮದಲ್ಲಿ ಇರ್ತಾವ. ಅದು ಅವರೇ ಹೇಳಿರುವಂತಹ ವಾಕ್ಯಗಳೇ ಆಗಿರುವುದರಿಂದ ಅವುಗಳು ಯಾವಾಗಲೂ ಏನಾಗಿರ್ತಾವಪ್ಪ ಅಂದ್ರೆ ಇನ್ವರ್ಟೆಡ್ ಕಾಮಾ. ದಿಸ್ ಇಸ್ ಕಾಲ್ಡ್ ಇನ್ವರ್ಟೆಡ್ ಕಾಮಾ. ಓಕೆ, ಇನ್ವರ್ಟೆಡ್ ಕಾಮಾದೊಳಗೆ ಇರ್ತದ. ಸೊ ಅದನ್ನ ತನ್ನ ಮಾತುಗಳನ್ನಾಗಿ ಮಾಡಿಕೊಂಡು ಮತ್ತೊಮ್ಮೆ ಅವರು ಹೇಳಿದಾಗ ಆ ಇನ್ವರ್ಟೆಡ್ ಕಾಮಾ ಏನಾಗ್ತದ, ರಿಮೂವ್ ಆಗಿರ್ತದೆ. ಇದು ನಮಗೆ ಗೊತ್ತಿರಬೇಕು. ಓಕೆ, ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಡೈರೆಕ್ಟ್ ಅಂದ್ರೆ ಏನಪ್ಪ, ಯಾರೋ ಒಬ್ಬ ಹೇಳಿರುವಂತಹ ವಾಕ್ಯಗಳನ್ನ ಅದೇ ಮಾತುಗಳನ್ನ ಯಥಾವತ್ತಾಗಿ ಬಳಕೆ ಮಾಡಿದರೆ ಅದು ಡೈರೆಕ್ಟ್ ಸ್ಪೀಚ್. ಆ ವಾಕ್ಯಗಳನ್ನ ನಮ್ಮ ಮಾತುಗಳನ್ನಾಗಿ ಮಾಡಿಕೊಂಡು ನಾವು ಅದನ್ನ ಪುನರುಚ್ಚಾರ ಮಾಡಿದರೆ ಅದನ್ನ ನಾವು ಏನಂತ ಕರಿತೀವಿ, ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಅಥವಾ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್. ನೆನಪಲ್ಲಿ. ಓಕೆ ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಇವಾಗ ಏನ್ ಮಾಡೋಣ, ಡೈರೆಕ್ಟ್ ಅಲ್ಲಿರುವಂತಹ ವಾಕ್ಯಗಳನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡಬೇಕಪ್ಪ ಅಂದ್ರೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕಲಿಯೋಣ. ಓಕೆ, ಲೆಟ್ ಗೆಟ್ ಸ್ಟಾರ್ಟೆಡ್. ಈಗ ನಾನಿಲ್ಲೊಂದು ವಾಕ್ಯವನ್ನು ಬರೆದಿದ್ದೆ ನೋಡಿ. ಈ ವಾಕ್ಯವನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವ ರೀತಿ ಬರೆಯೋದನ್ನ ಮೊದಲು ತಿಳ್ಕೊಳ್ಳೋಣ. ಓಕೆ, ನೋಡೋಣ ಇವಾಗ. ರಾಮು said I am going to school. ರಾಮು said I am going to school. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡಿ ನೋಡ್ರಿ. ಇವಾಗ ಏನ್ ಮಾಡಬೇಕು, ಮೊದಲನೇದಾಗಿ ರಾಮು
said. See here, ಇಲ್ಲಿ comma ಇದೆಯಲ್ಲ, we should remove the comma. There we should use conjunction. ಇಲ್ಲಿ ಏನು ಯೂಸ್ ಮಾಡಬೇಕು ಅಂದ್ರೆ conjunction ಯೂಸ್ ಮಾಡಬೇಕು. That conjunction, that ಅನ್ನೋದು conjunction. Okay, Ramu said that the inverted comma ಕೂಡ ರಿಮೂವ್ ಆಗಬೇಕು. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇನ್ವರ್ಟೆಡ್ ಕಾಮಾವನ್ನು ನಾವು ರಿಮೂವ್ ಮಾಡಬೇಕು. ರಾಮು ಸೇಡ್ ದಟ್ ಐ ವಿಲ್ ಕಮ್ ಹಿ. ನೋಡಿ ಇಲ್ಲಿ ಏನಾಗ್ತದೆ ನೋಡಿ, ಇದು ಒಂದಷ್ಟು ರೂಲ್ಸ್ಗಳನ್ನ ನೆನ್ಪಿಟ್ಕೋಬೇಕು ನಾವು. ಐ ಬಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಐ ಬಂದ್ರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹಿ, ಸಿ, ಇಟ್ ಸೂಕ್ತವಾದದನ್ನ ಬಳಕೆ ಮಾಡಬೇಕು. ಬಾಯ್ ಆಗಿದ್ರೆ ಅಥವಾ ಮೇಲ್ ಆಗಿದ್ರೆ ವಿ ಶುಡ್ ಯೂಸ್ ಹಿ. ಗರ್ಲ್ ಆಗಿದ್ರೆ ಅಥವಾ ಫಿಮೇಲ್ ಆಗಿದ್ರೆ ವಿ ಶುಡ್ ಯೂಸ್ ಸಿ. ಆ್ಯಂಡ್ ಯಾವುದೇ ವಸ್ತು ಆಗಿದ್ರೆ, ಪ್ರಾಣಿ ಹೆಸರಾಗಿದ್ರೆ, ಪಕ್ಷಿ ಹೆಸರಾಗಿದ್ರೆ ವಿ ಹ್ಯಾವ್ ಟು ಯೂಸ್ ಇಟ್. ಐ ಬಂದರೆ ಐ ವಿಲ್ ಬಿಕಮ್ ಹಿ, ಸಿ, ಇಟ್. ಯಾವುದಾದ್ರೂ ಸೂಕ್ತವಾದದ್ದನ್ನು ನಾವು ಬಳಕೆ ಮಾಡಬೇಕು. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ಐ ಅಂದರೆ ಯಾರು ಇಲ್ಲಿ? ರಾಮು. ರಾಮುಗೆ ಯಾವುದನ್ನು ಬಳಕೆ ಮಾಡಬೇಕು? ಹಿ ಅಂತ ಬಳಕೆ ಮಾಡಬೇಕು. ನೋಡ್ರಿ, ರಾಮು ಸೇಡ್ ದ್ಯಾಟ್ ಹಿ ವಾಸ್. ವಾಸ್ ಯಾಕೆ ಬಳಕೆ ಮಾಡೋದಂದ್ರೆ ಆಮ್, ಈಸ್, ಆರ್ಗಳು ಬಂದ್ರೆ, ಆಮ್, ಈಸ್, ಆರ್ಗಳು ಬಂದ್ರೆ ವಿ ಹ್ಯಾವ್ ಟು ಯೂಸ್ ವಾಸ್, ವರ್. ನೆನ್ಪಿಟ್ಕೊಂಡ್ಬಿಡ್ರಿ. ಈ ರೂಲ್ ಏನು? ವಾಕ್ಯದಲ್ಲಿ ಆಮ್, ಈಸ್, ಆರ್ಗಳು ಬಂದರೆ ವಿ ಶುಡ್ ಯೂಸ್ ವಾಸ್ ಆರ್ ವರ್. ಯಾವುದು ಸೂಕ್ತವಾಗ್ತದೆಯೋ ಅದನ್ನು ಬಳಕೆ ಮಾಡಬೇಕು. ಇಲ್ಲಿ ನಾನು ಯಾವುದೇ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇಲ್ಲ, ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಮೇ ಬಿ ನೋ ಬಡಿ ವಿಲ್ ಟೆಲ್ ದಿಸ್ ಟ್ರಿಕ್. ಓಕೆ, ಈ ಟ್ರಿಕ್ಕನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಇಂಡೈರೆಕ್ಟ್ ಸ್ಪೀಚನ್ನು ಯಾವತ್ತೂ ಕೂಡ ನೀವು ಮರೆಯೋದಿಲ್ಲ. ಯು ವಿಲ್ ನಾಟ್ ಮೇಕ್ ಎನಿ ಮಿಸ್ಟೇಕ್ಸ್. See here, Ramu said that he was, ಉಳಿದಿದ್ದೆಲ್ಲ ಸೇಮ್, ಗೋಯಿಂಗ್ ಟು ಸ್ಕೂಲ್. Ramu said that he was going to school. Full stop. Inverted comma ರಿಮೂವ್ ಆಗಬೇಕು. ಕ್ಲಿಯರ್ ಆಯ್ತಾ? ಓಕೆ, ಈಗ ಮೊದಲ ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಏನು ಮಾಡಬೇಕು? ಕಾಮಾ ಮತ್ತು ಇನ್ವರ್ಟೆಡ್ ಕಾಮಾವನ್ನು ರಿಮೂವ್ ಮಾಡಬೇಕು. ದೇರ್ ವಿ ಹ್ಯಾವ್ ಟು ಯೂಸ್ ಅ ಕಂಜಂಕ್ಷನ್ ದಟ್. ಯಾವ ಕಂಜಂಕ್ಷನ್ ಯೂಸ್ ಮಾಡಬೇಕು? ದ್ಯಾಟ್ ಅಂತ ಯೂಸ್ ಮಾಡಬೇಕು. ದೆನ್ ಐ ಬಂದ್ರೆ ಐ, ಅದಕ್ಕೆ ಸೂಕ್ತವಾದದ್ದು ಹಿ, ಸಿ, ಇಟ್. ಅದನ್ನ ಬಳಕೆ ಮಾಡಬೇಕು. ಸಪೋಸ್ ಐ ಬದಲಾಗಿ ವಿ ಬಂದ್ರೆ ವಿ ಹ್ಯಾವ್ ಟು ಯೂಸ್ ದೇ ಅಂತ ಯೂಸ್ ಮಾಡಬೇಕು. ಐ ಬಂದ್ರೆ ಹಿ, ಸಿ, ಇಟ್ ಅನ್ನ ಸೂಕ್ತವಾದದನ್ನ ಬಳಕೆ ಮಾಡಬೇಕು. ಒಂದ್ ವೇಳೆ ವಿ ಅಂತ ಬಂದ್ರೆ ವಿ ಶುಡ್ ಯೂಸ್ ದೇ. ಉದಾಹರಣೆಗಳನ್ನ ಹೇಳ್ತೀನಿ ಇದ್ರ ಮೇಲೆ ಕೂಡ. ದೆನ್ ಆಮ್, ಈಸ್, ಆರ್ ಬಂದ್ರೆ ವಿ ಶುಡ್ ಯೂಸ್ ವಾಸ್ ಆರ್ ವರ್. ಕ್ಲಿಯರ್ ಆಯ್ತಾ? ಆಮ್, ಈಸ್, ಆರ್ಗಳ ಬಂದ್ರೆ ಏನ್ ಮಾಡಬೇಕು? ವಾಸ್ ಅಥವಾ ವರ್ ಅನ್ನ ಬಳಕೆ ಮಾಡಬೇಕು. ಆ ಪ್ರಕಾರ ನಾವಿಲ್ಲಿ ಚೇಂಜ್ ಮಾಡಿದ್ವಿ ನೋಡ್ರಿ. ರಾಮು ಸೇಡ್ ದ್ಯಾಟ್ ಐ ವಿಲ್ ಬಿಕಮ್. ಐ ಯಾರಿಗೆ ರೆಫರ್ ಮಾಡ್ತಾ ಇದ್ದಪ್ಪ? ರಾಮು. ರಾಮು ಹಿ, ಹಿ ವಾಸ್. ಆಮ್, ಈಸ್, ಆರ್ಗಳು ಬಂದ್ರೆ ವಾಸ್ ವರ್ ಬಳಕೆ ಮಾಡಬೇಕು. ಹಾಗಾದ್ರೆ ಹೀಗೆ ಏನ್ ಬೇಕು? ವಾಸ್ ಬರಬೇಕು. ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಐ ಮೀನ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ವಾಕ್ಯಗಳು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಪಾಸ್ಟ್ ಟೆನ್ಸ್ಗಳಾಗಿ ಪರಿವರ್ತನೆ ಆಗ್ತಾವ. ಇದು ನಮಗೆ ಗೊತ್ತಿದೆ. ನಾನು ನಿಮಗೆ ಯಾವುದೇ ಟೆನ್ಸ್ ಇಂಡಿಕೇಟ್ ಮಾಡಿ ಹೇಳ್ತಾ ಇಲ್ಲ, ನೆನಪಿರಲಿ ಅಂತ ಈ ಟ್ರಿಕ್ಸ್ ಅನ್ನು ಹೇಳಿಕೊಡ್ತಾ ಇದ್ದೀನಿ. ಇದನ್ನು ನೀವು ನೆನಪಿಟ್ಕೊಳ್ರಿ. ಕ್ಲಿಯರ್? ಓಕೆ ಓಕೆ, ಇಲ್ಲೇ ಇನ್ನೊಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಬಂದೆ ನೋಡ್ರಿ. ಇವುಗಳನ್ನು ನಾವು ಏನು ಮಾಡೋಣ ಇವಾಗ? ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋಣ. ನೋಡ್ರಿ, ಇವಾಗ ಲಕ್ಷ್ಮಿ said.
ಇಲ್ಲಿರುವಂತಹ ಕಾಮಾವನ್ನು ರಿಮೂವ್ ಮಾಡಬೇಕು, ಇನ್ವರ್ಟೆಡ್ ಕಾಮಾವನ್ನು ರಿಮೂವ್ ಮಾಡಬೇಕು. ವಿ ಹ್ಯಾವ್ ಟು ಯೂಸ್ that. ಲಕ್ಷ್ಮಿ said that I ಅಂತ ಹೇಳಿ ರೆಫರ್ ಮಾಡ್ತಾ ಇದೆ ಯಾರು? ಲಕ್ಷ್ಮಿ. ಸೊ ಲಕ್ಷ್ಮಿ ಈಸ್ ಸಿ. ಐ ಬಂದ್ರೆ he see it, ಯಾವುದು ಸೂಕ್ತವಾಗ್ತದೆಯೋ ಅದನ್ನ ಬಳಕೆ ಮಾಡಬೇಕು. ಎಸ್, ಲಕ್ಷ್ಮಿ said that she was. ನೋಡ್ರಿ, ಆಮ್ ಬಳಕೆ ಆಗಿದೆ, ಆಮ್ ಈಸ್ ಆರ್ ಬಳಕೆ ಆದ್ರೆ ವಾಸ್ ವರ್ ಯಾವುದು ಸೂಕ್ತವೋ ಅದನ್ನು ಬಳಕೆ ಮಾಡಬೇಕು. ಸಿಗೆ ಯಾವ್ದು ಬೇಕು? ವಾಸ್ ಬೇಕು. ಲಕ್ಷ್ಮಿ said that she was reading a book. ಉಳಿದಿದ್ದು ಸೇಮ್, she was reading a book. ಫುಲ್ ಸ್ಟಾಪ್. ಕ್ಲಿಯರ್ ಆಯ್ತಾ? ಓಕೆ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನ್ ಮಾಡಬೇಕು? ಐ ಯಾವ ರೀತಿ ಬದಲಾಗ್ತದ? ಹಿ ಸಿ ಇಟ್ಗಳಾಗಿ ಬದಲಾವಣೆ ಆಗ್ತದ. ಸಪೋಸ್ ವಿ ಬಂದ್ರೆ ದೇ ಆಗಿ ಬದಲಾವಣೆ ಆಗ್ತದ. ಆಮ್ ಇಸ್ ಆರ್ ಗಳು ಬಂದ್ರೆ ವಾಸ್ ವರ್ ಗಳನ್ನು ಬಳಕೆ ಮಾಡಬೇಕು. ಕ್ಲಿಯರ್? ಓಕೆ. ಹಾ, ಮತ್ತೊಂದು ಸೆಂಟೆನ್ಸ್ ಇದೆ ನೋಡೋಣ. ದ ಪ್ಯಾರಟ್ ಸೇಡ್ ಐ ಆಮ್ ಇನ್ ಅ ಕೇಸ್. ಎಸ್, ಹೇಳ್ರಿ. ದ ಪ್ಯಾರಟ್ said that, ಈ ಕಾಮಾ ರಿಮೂವ್ ಮಾಡ್ರಿ, that ಯೂಸ್ ಮಾಡ್ರಿ. The parrot said that I ಯಾರನ್ನು ರೆಫರ್ ಮಾಡ್ತಾ ಇದ್ದ? ಪ್ಯಾರಟ್ ಏನು ಬೇಕು? it was in a case. Clear? Parrot said that it was in a case. Parrot ತಾನು ಕೇಸಲ್ಲಿ ಇರುವುದಾಗಿ ಹೇಳಿತು. Then boys said we are playing. Boys said we are playing. ನೋಡ್ರಿ, boys said that. ಕಾಮಾ ರಿಮೂವ್ ಮಾಡ್ರಿ, ಇನ್ನೊಂದು ಕಾಮಾ ಕೂಡ ರಿಮೂವ್ ಮಾಡ್ರಿ, that ಅಂತ ಯೂಸ್ ಮಾಡ್ರಿ. we ಬಂದ್ರೆ ಏನು ಯೂಸ್ ಮಾಡಬೇಕು? we ಬಂದ್ರೆ we should use they. boys said that they ಯಾವುದು ಬೇಕಪ್ಪ ಸೂಕ್ತವಾದದ್ದು? were. Boys said that they were playing. Yes, clear ಆಯ್ತಾ? ಹೀಗೆ ನಾವು ಯಾವುದೇ ವಾಕ್ಯದಲ್ಲಿ ಆಮ್ ಇಸ್ ಆರ್ ಗಳು ಬಂದ್ರೆ ಅದನ್ನ ವಾಸ್ ವರ್ ಆಗಿ ಬಳಕೆ ಮಾಡಬೇಕು. ಇದನ್ನ ನಾವು ನೆನಪಿಡಬೇಕು. ಆಮೇಲೆ ಐ ಬಂದ್ರೆ ವಿ ಹ್ಯಾವ್ ಟು ಯೂಸ್ ಹಿ ಸಿ ಇಟ್, ಯಾವುದು ಸೂಕ್ತವೋ ಅದನ್ನ ಬಳಕೆ ಮಾಡಬೇಕು. ವಿ ಬಂದ್ರೆ ದೇ ಅನ್ನ ಬಳಕೆ ಮಾಡಬೇಕು. ಇದು ಫಸ್ಟ್ ನಿಯಮ, ನೆನಪಿಟ್ಕೊಂಡ್ಬಿಡ್ರಿ. ಆಮ್ ಇಸ್ ಆರ್ ಗಳು ಬಂದ್ರೆ ವಾಸ್ ವರ್ಗಳನ್ನು ಬಳಕೆ ಮಾಡಿ. ಕ್ಲಿಯರ್? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್. ಓಕೆ ಮಕ್ಕಳೇ, ಹಿಂದಿನ ಉದಾಹರಣೆಗಳಲ್ಲಿ ನಮ್ಗೆ ಆಮ್ ಇಸ್ ಆರ್ ಗಳು ಬಂದ್ರೆ ವಾಸ್ ವರ್ಗಳನ್ನು ಬಳಕೆ ಮಾಡೋದು ಕಲ್ತ್ವಿ. ಬಟ್ ವಾಕ್ಯದಲ್ಲಿ ವಾಸ್ ವರ್ಗಳೇ ಬಂದ್ರೆ then what we have to do? Yes, ಹಾಗಾದ್ರೆ ವಾಕ್ಯದ ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಾಸ್ ಅಥವಾ ವರ್ ಗಳು ಬಂದ್ರೆ ಏನು ಮಾಡಬೇಕು ಅದನ್ನ ನೋಡೋಣ. See here, ಆನಂದ್ ಸೇಡ್, ಉಳಿದದ್ದು ಸೇಮ್. ನೋಡ್ರಿ, ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ ಇವಾಗ. ಆನಂದ್ ಸೇಡ್, ಕಾಮಾನ ರಿಮೂವ್ ಮಾಡೋಣ, ದ್ಯಾಟ್ ಯೂಸ್ ಮಾಡೋಣ. ಆನಂದ್ ಸೇಡ್ ದ್ಯಾಟ್. ಐ ರೆಫರ್ಸ್ ಟು ಆನಂದ್. ಹಾಗಾದ್ರೆ ಏನು ಬಳಕೆ ಮಾಡ್ಬೇಕಪ್ಪ ನಾವು? ಹಿ ಅಂತ ಯೂಸ್ ಮಾಡೋಣ. ಹಿ ವಾಸ್ ಬಳಕೆ ಆಗಿದೆ. ವಾಸ್ ಬಳಕೆ ಆದರೆ, ವಾಸ್ ಅಥವಾ ವರ್ ಬಳಕೆ ಆದರ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಹ್ಯಾಡ್ ಬೀನ್ ಅಂತ ಬಳಕೆ ಮಾಡಿ. ನೆನಪಿಟ್ಕೊಳ್ಳಿ. ಎಸ್, ಡೈರೆಕ್ಟ್ ಸ್ಪೀಚ್ ವಾಕ್ಯದಲ್ಲಿ ವಾಸ್ ಅಥವಾ ವರ್ಗಳು ಬಂದರೆ ಇಂಡೈರೆಕ್ಟ್ ಸ್ಪೀಚ್ ವಾಕ್ಯದಲ್ಲಿ ಹ್ಯಾಡ್ ಬೀನ್ ಅನ್ನ ಬಳಕೆ ಮಾಡಬೇಕು. ಕ್ಲಿಯರ್? ಓಕೆ, ನೋಡ್ರಿ. ಆನಂದ್ said that he had been ಉಳಿದದ್ದು ಸೇಮ್, ಗೋಯಿಂಗ್ ಟು ಟೆಂಪಲ್. ಫುಲ್ ಸ್ಟಾಪ್. ಇನ್ವರ್ಟೆಡ್ ಕಾಮಾವನ್ನು ರಿಮೂವ್ ಮಾಡಬೇಕು. ಕ್ಲಿಯರ್? ಆನಂದ್ said that he had been going to temple. ಕ್ಲಿಯರ್? ವಾಸ್ ವರ್ಗಳು ಬಂದ್ರೆ ಏನು ಮಾಡಬೇಕು? ಹ್ಯಾಡ್ ಬೀನ್ ಅನ್ನ ಬಳಕೆ ಮಾಡಬೇಕು. ನೆನಪಿಟ್ಕೊಳ್ಳಿ. ಹಾಗಾದ್ರೆ ಏನು ಮಾಡೋಣ ನೋಡೋಣ. ಗಿರೀಶ್
said that. We is used. We ಗೆ ಏನು ರೆಫರ್ ಮಾಡಬೇಕಪ್ಪ ನಾವು? What we have to use here? They. We ಬಂದ್ರೆ ಏನು ಮಾಡಬೇಕು? They. They. Were ಆಲ್ರೆಡಿ ಯೂಸ್ ಆಗಿದೆ. Were ಬಳಕೆ ಆಗಿದೆ. ಜೊತೆಗೆ ನಾಟ್ ಕೂಡ ಬಳಕೆ ಆಗಿದೆ. ನೆಗೆಟಿವ್ ಕೂಡ ಇದೆ. ಸೊ ಇಲ್ಲಿ ನಮ್ದು ಡೈರೆಕ್ಟ್ ಸ್ಪೀಚ್ ನೆಗೆಟಿವ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಕೂಡ ನೆಗೆಟಿವ್ ಇರಬೇಕು ನಮ್ದು ಅಲ್ವಾ? ಓಕೆ, ಹಾಗಾದ್ರೆ ನೋಡ್ರಿ, ವಿ ಬಿಕಮ್ಸ್ ದೇ. ಗಿರಿ said that they were ಇದೆ. were ಏನು ಯೂಸ್ ಮಾಡಬೇಕು? had been ಯೂಸ್ ಮಾಡಬೇಕು. ಜೊತೆಗೆ ನೆಗೆಟಿವ್ ಇರೋದ್ರಿಂದ ನಾಟ್ ಕೂಡ ಯೂಸ್ ಮಾಡಬೇಕು. had not been. ಓಕೆ, ನಾಟ್ ಯಾವಾಗಲೂ ಕೂಡ ಹ್ಯಾಡ್ ಮತ್ತು ಬೀನ್ ಗಳ ನಡುವೆ ಬರ್ತದ. hadn't been. they hadn't been shouting. Clear? Okay. Giri said that they hadn't been shouting. ಈ ಸೆಂಟೆನ್ಸ್ ಅನ್ನು ನೋಡ್ರಿ. ಟೀಚರ್ told ಸಂಜನಾ was writing the exam. ಇದನ್ನ ಇವಾಗ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡೋಣ. ಟೀಚರ್ ಟೋಲ್ಡ್ ಇದೆ. ಟೋಲ್ಡ್ ಬಂದ್ರೆ ನಾವು ಟೋಲ್ಡ್ ಅನ್ನೇ ಬಳಕೆ ಮಾಡಬೇಕು. ಟೀಚರ್ ಟೋಲ್ಡ್ ದ್ಯಾಟ್. ಓಕೆ, ಇಲ್ಲಿ ನೋಡ್ರಿ, ಹಿಂದಿನ ವಾಕ್ಯಗಳಲ್ಲಿ ನಮಗೆ ಇಲ್ಲಿ ಐ ಬಳಕೆ ಆಗಿತ್ತು. ಐ ಬಳಕೆ ಮಾಡಿದ್ರೆ ವಿ ಶುಡ್ ಯೂಸ್ ಹಿ ಸಿ ಇಟ್. ವಿ ಬಂದ್ರೆ ದೇ ಅನ್ನ ಬಳಕೆ ಮಾಡಿದ್ವಿ. ಇಲ್ಲಿ ಸಂಜನಾ ಅಂತ ಬಳಕೆ ಆಗಿದೆ. ಯಾವುದೇ ನಾಮಪದ ಬಳಕೆಯಾದರೆ ವಿ ಹ್ಯಾವ್ ಟು ಯೂಸ್ ಆಸ್ ಇಟ್ ಈಸ್, ಅದನ್ನೇ ಬಳಕೆ ಮಾಡಬೇಕು. ಟೀಚರ್ಸ್ ಟೋಲ್ಡ್ ದ್ಯಾಟ್ ಸಂಜನಾ ವಾಸ್ ಹ್ಯಾಡ್ ಬೀನ್. ವಾಸ್ ಬಂದ್ರೆ ಏನು ಬಳಕೆ ಮಾಡಬೇಕು? ಹ್ಯಾಡ್ ಬೀನ್. ಉಳಿಕಿದ್ದಂತೂ ಸೇಮ್. ರೈಟಿಂಗ್ ದ ಎಕ್ಸಾಮ್. ಓಕೆ, ಕ್ಲಿಯರ್ ದಿಸ್? Teacher told that Sanjana had been writing the exam. Clear? Write down this. ಓಕೆ ಮಕ್ಕಳೇ, ಹಾಗಾದ್ರೆ ಈ ವಾಕ್ಯಗಳನ್ನು ನೋಡ್ರಿ. ಇಲ್ಲಿ ಏನಾಗಿದೆ ನೋಡ್ರಿ. ಕವಿತಾ said I had been searching for a flower. ಹಿಂದಿನ ವಾಕ್ಯಗಳಲ್ಲಿ ವಾಸ್ ವರ್ಗಗಳು ಬಂದ್ರೆ ಹ್ಯಾಡ್ ಬೀನ್ ಅನ್ನು ಬಳಕೆ ಮಾಡಿದ್ರಿ. ಸೊ ಈ ವಾಕ್ಯಗಳನ್ನು ನೋಡ್ರಿ, ಇಲ್ಲಿ ಹ್ಯಾಡ್ ಬೀನೇ ಯೂಸ್ ಆಗಿದೆ. ಹ್ಯಾಡ್ ಬೀನೇ ಬಳಕೆ ಆದರೆ ಇಂಡೈರೆಕ್ಟ್ ಸ್ಪೀಚ್ ಅನ್ನು ಹೇಗೆ ಮಾಡೋದು? ಸಿ ಹೌ. ಕವಿತಾ said ಬರೀ ಕವಿತಾ said. ಓಕೆ, ಇದನ್ನು ರಿಮೂವ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ದಟ್. ಐ ಯಾರು ರೆಫರ್ ಆಗ್ತಾ ಇದೆ? ಕವಿತಾ. ಸಿ. ಓಕೆ, ಹ್ಯಾಡ್ ಬೀನ್ ಬಳಕೆ ಆದರೆ ಇಲ್ಲಿ ಬರೀತೇವೆ. ಹ್ಯಾಡ್ ಬೀನ್ ಬಳಕೆ ಆದರೆ ವಿ ಹ್ಯಾವ್ ಟು ಯೂಸ್ ಹ್ಯಾಡ್ ಬೀನ್. ಏನು ಚೇಂಜ್ ಆಗೋದಿಲ್ಲ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹ್ಯಾಡ್ ಬೀನ್ ಬಳಕೆ ಆದರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿಯೂ ಕೂಡ ನಾವು ಹ್ಯಾಡ್ ಬೀನ್ ಬಳಕೆ ಮಾಡ್ರಿ. ಓಕೆ, ಹಾಗಾದ್ರೆ ನೋಡಿ, ಕವಿತಾ said that she had been searching for a flower. Clear this? Okay, ವಾಕ್ಯದಲ್ಲಿ ಹ್ಯಾಡ್ ಬೀನ್ ಬಳಕೆ ಆದರೆ ವಿ ಹ್ಯಾವ್ ಟು ಯೂಸ್ ಆಸ್ ಇಟ್ ಇಸ್ ಹ್ಯಾಡ್ ಬೀನ್ ಓನ್ಲಿ. ಉಳಿದಿದ್ದು ಆ ಇದ್ರೆ ಅದಕ್ಕೆ ಸೂಕ್ತವಾದದ್ದು ಹಿ ಸಿ ಇಟ್ ಯಾವುದನ್ನು ಬಳಕೆ ಮಾಡಬೇಕು? ವಿ ಬಳಕೆ ಆದರೆ ದೇ ಅನ್ನ ಬಳಕೆ ಮಾಡಬೇಕು. ಅದೊಂದು ಚೇಂಜ್ ಮಾಡಬೇಕು. ಬಟ್ ಹ್ಯಾಡ್ ಬೀನ್ ಇರೋದು ಹ್ಯಾಡ್ ಬೀನ್ ಆಗೇ ಇರ್ತದ. ಅದನ್ನು ಯಾವ ರೀತಿ ನಾವು ಚೇಂಜ್ ಮಾಡೋದಿಲ್ಲ. ಓಕೆ, ಹಾಗಾದ್ರೆ ಏನಾಯ್ತು ನೋಡಿದ? ಕವಿತಾ said that she had been searching for a flower. ಓಕೆ, ಕ್ಲಿಯರ್ ದಿಸ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ವಾಕ್ಯವನ್ನ ನೋಡ್ರಿ, ನೀವೇ ಮಾಡಿ ನೋಡೋಣ. ಟ್ರೈ ದಿಸ್. ಡಾಕ್ಟರ್ said that. ಓಕೆ, ವಿ ಏನ್ ಬೇಕು? they had been waiting for them. Clear? Okay. Doctors said that they had been waiting for them. Clear? ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಇಲ್ಲಿ ಒಂದು ಕನ್ಕ್ಲೂಷನ್ಸ್ ಬರೋಣ. ವಾಕ್ಯದಲ್ಲಿ
ಆ್ಯಂಡ್ ಈಸ್ ಆರ್ಗಳು ಬಂದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ವಾಸ್ ವರ್ಗಳನ್ನು ಬಳಕೆ ಮಾಡಬೇಕು. ವಾಸ್ ವರ್ ಬಂದರೆ ಹ್ಯಾಡ್ ಬೀನ್ ಅನ್ನು ಬಳಕೆ ಮಾಡಬೇಕು. ಹ್ಯಾಡ್ ಬೀನ್ ಬಂದರೆ ಹ್ಯಾಡ್ ಬೀನ್ ಅನ್ನೇ ಬಳಕೆ ಮಾಡಬೇಕು. ದಿಸ್ ಈಸ್ ಒನ್ ಫಸ್ಟ್ ರೂಲ್. ರಿಮೆಂಬರ್ ದಿಸ್. ಕ್ಲಿಯರ್? ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಮೊದಲನೇ ರೂಲನ್ನು ಕಲ್ತ್ಕೊಂಡ್ವಿ. ಏನದು? ಆ್ಯಮ್ ಈಸ್ ಆರ್ಗಳು ಬಂದರೆ ವಾಸ್ ವರನ್ನು ಬಳಕೆ ಮಾಡಬೇಕು. ವಾಸ್ ವರ್ ಬಂದರೆ ಹ್ಯಾಡ್ ಬೀನ್ ಬಳಕೆ ಮಾಡಬೇಕು. ಹ್ಯಾಡ್ ಬೀನ್ ಬಂದರೆ ಹ್ಯಾಡ್ ಬೀನ್ ಅನ್ನೇ ಬಳಕೆ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ರೂಲ್. ಇದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಯಾವುದೇ ರೀತಿ ವಾಕ್ಯಗಳನ್ನು ಕೂಡ ನೀವು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಬಹುದು. ಓಕೆ, ನಾನಿಲ್ಲಿ ಯಾವುದೇ ಟೆನ್ಸನ್ನು ನೀವು ಇಂಡಿಕೇಟ್ ಮಾಡಿ ಹೇಳ್ತಾ ಇಲ್ಲ, ಒಂದು ಟ್ರಿಕ್ಕನ್ನು ಹೇಳಿಕೊಡ್ತಾ ಇದ್ದಾರೆ. ಈ ಟ್ರಿಕ್ಕನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ರೂಲ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.